ಸಂತೋಷ, ಸಮೃದ್ಧಿ ಮತ್ತು ಪಾಪಗಳಿಂದ ಮುಕ್ತಿ ಕೊಡುತ್ತದೆ ಎಂದು ನಂಬಲಾಗುವ ಪವಿತ್ರ ದಿನವೇ ಮೋಹಿನಿ ಏಕಾದಶಿ. ಈ ದಿನ ಸರಿಯಾದ ರೀತಿಯಲ್ಲಿ ವ್ರತವನ್ನು ಆಚರಿಸಿದರೆ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಕಾಣಿಸುತ್ತವೆ ಎನ್ನುವುದು ಶಾಸ್ತ್ರಗಳ ಮಾತು. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ 2026ರ ಮೋಹಿನಿ ಏಕಾದಶಿ ದಿನಾಂಕ, ಶುಭ ಮುಹೂರ್ತ, ಪೂಜೆ ವಿಧಾನ, ಮಂತ್ರಗಳ ಮಹತ್ವ, ವ್ರತ ಕಥೆಯನ್ನು. 2026ರ ಮೋಹಿನಿ ಏಕಾದಶಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೇ ಮೋಹಿನಿ ಏಕಾದಶಿ. ಏಕಾದಶಿ ಆರಂಭ ಭಾನುವಾರ ಸಂಜೆ 6:06ಕ್ಕೆ. ಏಕಾದಶಿ ಮುಕ್ತಾಯ ಸೋಮವಾರ ಸಂಜೆ 6:51ಕ್ಕೆ. ಪಾರಾಯಣ ಸಮಯ ಮಂಗಳವಾರ ಮುಂಜಾನೆ 5:43ರಿಂದ 8:21ರವರೆಗೆ. ಈ ಬಾರಿ ಏಕಾದಶಿ 2 ದಿನ ಇರುವುದರಿಂದ ಸೋಮವಾರ ಆಚರಣೆ ಮಾಡುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಇನ್ನು ಮೋಹಿನಿ ಏಕಾದಶಿಯ ಮಹತ್ವ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನು ಪಡೆಯುವ ಸಂದರ್ಭದಲ್ಲಿ ದೇವರು ಮತ್ತು ರಾಕ್ಷಸರ ನಡುವೆ ವಿವಾದ ಉಂಟಾಯಿತು. ಆಗ ಶ್ರೀ ಮಹಾವಿಷ್ಣು ಅಪ್ಸರೆಯ ರೂಪವಾದ ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಅಮೃತವನ್ನು ದೇವತೆಗಳಿಗೆ ನೀಡಿ ಧರ್ಮವನ್ನು ಕಾಪಾಡಿದರು. ಆ ದಿನವೇ ಮೋಹಿನಿ ಏಕಾದಶಿ ಎಂದು ಪ್ರಸಿದ್ಧವಾಯಿತು. ಈ ದಿನ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದರೆ ಸಂಪತ್ತು, ಸಂತೋಷ ಮತ್ತು ಪಾಪ ಮುಕ್ತಿ ದೊರೆಯುತ್ತದೆ. ಇನ್ನು ಪೂಜೆ ವಿಧಾನ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಮನೆಯಲ್ಲಿ ದೇವರ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಗಂಗಾಜಲದಿಂದ ಅಭಿಷೇಕ ಅಥವಾ ಶುದ್ಧೀಕರಣ ಮಾಡಬೇಕು. ಹೂವು, ಶ್ರೀಗಂಧ ಅರ್ಪಿಸಿ ತುಪ್ಪದ ದೀಪ ಹಚ್ಚಬೇಕು. ಸಾಧ್ಯವಾದರೆ ಉಪವಾಸವನ್ನು ಆಚರಿಸಬಹುದು. ಲಕ್ಷ್ಮೀ ದೇವಿಯೊಂದಿಗೆ ವಿಷ್ಣುವನ್ನು ಪೂಜಿಸುವುದು ಅತ್ಯಂತ ಶುಭ. ಮಂತ್ರಗಳು: ಓಂ ನಮೋ ನಾರಾಯಣಾಯ, ಓಂ ಲಕ್ಷ್ಮೀ ನಾರಾಯಣಾಯ ನಮಃ. ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿದರೆ ಮನಃಶಾಂತಿ ಮತ್ತು ಐಶ್ವರ್ಯ ದೊರೆಯುತ್ತದೆ. ಇನ್ನು ವ್ರತ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಸರಸ್ವತಿ ನದಿಯ ತೀರದಲ್ಲಿ ಭದ್ರಾವತಿ ಎಂಬ ಸುಂದರ ನಗರವಿತ್ತು. ಅಲ್ಲಿ ದ್ಯುತಿಮಾನ್ ಎಂಬ ಧರ್ಮನಿಷ್ಠ ರಾಜ ಆಳುತ್ತಿದ್ದನು. ಅದೇ ನಗರದಲ್ಲಿ ಧನಪಾಲ ಎಂಬ ವೈಶ್ಯನಿದ್ದನು. ಅವನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಮತ್ತು ಸದಾ ಜನಸೇವೆಯಲ್ಲಿ ತೊಡಗಿದ್ದನು. ಧನಪಾಲನಿಗೆ 5 ಮಂದಿ ಪುತ್ರರಿದ್ದರು. ಅವರಲ್ಲಿ ಕೊನೆಯವನಾದ ದುಷ್ಟಬುದ್ಧಿ ಅತ್ಯಂತ ಪಾಪಿಯಾಗಿ ಹೊರಹೊಮ್ಮಿದನು. ಅವನು ಜೂಜು, ಮದ್ಯಪಾನ ಮತ್ತು ಕೆಟ್ಟ ಕೆಲಸಗಳಲ್ಲಿ ತೊಡಗಿದ್ದನು. ತನ್ನ ತಂದೆಯ ಸಂಪತ್ತನ್ನೆಲ್ಲ ದುಂದುವೆಚ್ಚ ಮಾಡುತ್ತಿದ್ದನು. ಮಗನ ನಡತೆಯಿಂದ ಬೇಸತ್ತ ಧನಪಾಲನು ಅವನನ್ನು ಮನೆಯಿಂದ ಹೊರಹಾಕಿದನು. ಮನೆಯಿಂದ ಹೊರಬಂದ ನಂತರ ದುಷ್ಟಬುದ್ಧಿಯ ಬಳಿ ಹಣವಿಲ್ಲದೆ ಹಸಿವು ಮತ್ತು ಬಡತನದಿಂದ ಬಳಲಿದನು. ಆಹಾರಕ್ಕಾಗಿ ಅವನು ಕಾಡಿನಲ್ಲಿ ಅಲೆದಾಡಲಾರಂಭಿಸಿದನು. ಒಂದು ದಿನ ಹಸಿವಿನಿಂದ ಕಂಗೆಟ್ಟಿದ್ದ ಅವನು ಕೌಂಡಿನ್ಯ ಋಷಿಗಳ ಆಶ್ರಮಕ್ಕೆ ಬಂದನು. ಅದು ವೈಶಾಖ ಮಾಸವಾಗಿತ್ತು. ಕೌಂಡಿನ್ಯ ಋಷಿಗಳು ಗಂಗಾ ಸ್ನಾನ ಮಾಡಿ ಬರುತ್ತಿದ್ದರು. ಅವರ ಒದ್ದೆ ಬಟ್ಟೆಯಿಂದ ಬಿದ್ದ ನೀರಿನ ಹನಿಗಳು ದುಷ್ಟಬುದ್ಧಿಯ ಮೇಲೆ ಬಿದ್ದವು. ಇದರಿಂದ ಅವನಲ್ಲಿ ಸ್ತುಪ್ತವಾಗಿದ್ದ ಪಾಪದ ಪ್ರಜ್ಞೆ ಎಚ್ಚರವಾಯಿತು. ಅವನು ಋಷಿಗಳ ಪಾದಕ್ಕೆ ಬಿದ್ದು, ಸ್ವಾಮಿ, ನಾನು ಬಹಳ ಪಾಪ ಮಾಡಿದ್ದೇನೆ. ಈ ಪಾಪದ ಕೂಪದಿಂದ ಹೊರಬರಲು ನನಗೆ ಯಾವುದಾದರೂ ಒಂದು ದಾರಿ ತೋರಿಸಿ ಎಂದು ಬೇಡಿಕೊಂಡನು.
ಅವನ ಪಶ್ಚಾತ್ತಾಪವನ್ನು ಕಂಡ ಕೌಂಡಿನ್ಯ ಋಷಿಗಳು ಹೀಗೆ ಹೇಳಿದರು: ನೀನು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೋಹಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸು. ಈ ವ್ರತದ ಪ್ರಭಾವದಿಂದ ನಿನ್ನ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಎಂದರು. ಋಷಿಗಳ ಮಾರ್ಗದರ್ಶನದಂತೆ ದುಷ್ಟ ಬುದ್ಧಿಯು ಸಂಪೂರ್ಣ ಶ್ರದ್ಧೆಯಿಂದ ಮೋಹಿನಿ ಏಕಾದಶಿಯ ವ್ರತವನ್ನು ಮಾಡಿದನು. ಇದರ ಪುಣ್ಯ ಫಲದಿಂದ ಅವನ ಎಲ್ಲ ಪಾಪಗಳು ತೊಳೆದು ಹೋದವು. ಅವನಿಗೆ ದಿವ್ಯ ಜ್ಞಾನೋದಯವಾಯಿತು ಮತ್ತು ಕೊನೆಗೆ ಅವನು ಗರುಡನನ್ನೇರಿ ವಿಷ್ಣು ಲೋಕವನ್ನೇ ಸೇರಿದನು. ಈ ವ್ರತವನ್ನು ಮಾಡುವುದರಿಂದ ಅತಿ ದೊಡ್ಡ ಪಾಪಗಳು ಕೂಡ ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧ ನಡೆದಾಗ ವಿಷ್ಣುವು ಸುಂದರ ಮೋಹಿನಿ ರೂಪ ತಾಳಿ ಅಸುರರನ್ನು ಮರಳು ಮಾಡಿ ಅಮೃತವನ್ನು ದೇವತೆಗಳಿಗೆ ನೀಡಿದ ದಿನವಿದು. ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ. ಈ ಕಥೆಯು ನಮಗೆ ಎಷ್ಟೇ ತಪ್ಪು ಮಾಡಿದರೂ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಟ್ಟು ಭಕ್ತಿಯ ಮಾರ್ಗ ಹಿಡಿದರೆ ಮುಕ್ತಿ ಸಾಧ್ಯ ಎಂಬುದನ್ನು ಕಲಿಸಿಕೊಡುತ್ತದೆ. ಭಕ್ತಿಯಿಂದ ಆಚರಿಸಿದ ಮೋಹಿನಿ ಏಕಾದಶಿ ವ್ರತ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ. ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮಹಾದೇವನ ಕೃಪೆ ನಿಮ್ಮ ಜೀವನವನ್ನು ಕಾಪಾಡಲಿ. ಪಾಪದಿಂದ ಪುಣ್ಯಕ್ಕೆ ಕರೆದೊಯ್ಯುವ ದಿವ್ಯ ದಾರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.